ಮೋಕ್ಷಿತಾ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ. ಅಂದ್ರೆ ಮಂಜಣ್ಣ ನನಗೆ ತ್ರಿವಿಕ್ರಮ್ ಬಗ್ಗೆ ಏನ್ ಹೇಳಿದ್ದಾರೆ, ತ್ರಿವಿಕ್ರಮ್ ಏನ್ ಮಾತಾಡ್ತಿದ್ದಾರೆ ಅದೆರಡು ಮ್ಯಾಚ್ ಆಗ್ತಾ ಇದೆ ಕರೆಕ್ಟ್ ಆಗಿ, ಅವ್ರು ಏನ್ ಬಿಹೇವ್ ಮಾಡ್ತಾ ಇದಾರೆ ಅದೆರಡು ಮ್ಯಾಚ್ ಆಗ್ತಿದೆ ಅಂತ. ಎಕ್ಸಾಕ್ಟ್ ಆಗಿ ಮಂಜಣ್ಣ ಇವರಿಗೆ ಏನ್ ಹೇಳಿದಾರಂತೆ ಮೋಕ್ಷಿತ್ ಅವ್ರಿಗೆ ತ್ರಿವಿಕ್ರಮ್ ಬಗ್ಗೆ? ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ದಾರೆ? ಏನ್ ಹೇಳಿದ್ರೆ ಅನ್ನೋದ್ರ ಬಗ್ಗೆ ಹೇಳಿಲ್ಲ, ಬಟ್ ಎಲ್ರ ಮುಂದೆ ಮೋಕ್ಷಿತ ಹೇಳಿದ್ದು ಅದೇ ಪಾಯಿಂಟ್. ಅಂದ್ರೆ 7 ವಾರಕ್ಕೆ 8 ವಾರಕ್ಕೆ ಇದ್ದು ಹೋಗೋರ ಜೊತೆ ಏನಕ್ಕೆ ನೀವಿದ್ದೀರಾ ಅಂತ ಮಂಜಣ್ಣಂಗೆ ಹೇಳಿದ್ದು. ಅದನ್ನ ಮಂಜಣ್ಣ ಹೇಳ್ಕೊಂಡಿರೋದು ಮೋಕ್ಷಿತನ ಹತ್ರ. ಅದು ಮೋಕ್ಷಿತನ್ಗೆ ಗೌತಮಿಗೆ ಹರ್ಟ್ ಆಗಿತ್ತು. ಸೊ ಇದನ್ನ ಹೇಳಿದ್ರು ತ್ರಿವಿಕ್ರಮ್ ಮಂಜಣ್ಣನ್ಗೆ, ಇವ್ರು ಯಾರು ಡಿಸೈಡ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೇಜಾರಿತ್ತು ಮೋಕ್ಷಿತನ್ಗೆ. ಓಕೆ, ಮೋಕ್ಷಿತ್ ಅವರು ಆಕ್ಚುಲಿ ತ್ರಿವಿಕ್ರಮ್ನ ಅವಾಗ ಡಿಫೈನ್ ಮಾಡ್ತಾ ಇರ್ತಾರೆ. ಅಂದ್ರೆ ತ್ರಿವಿಕ್ರಮ್ ಈ ತರ ಮಾಡ್ತಾರೆ, ಆ ವ್ಯಕ್ತಿ ಹಿಂಗೆ ಇದೇ ತರ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಾ ಇರ್ತಾರೆ. ನಿಮಗೇನ್ ಅನ್ಸುತ್ತೆ, ಅವ್ರು ಹೇಳೋದೆಲ್ಲ ಕರೆಕ್ಟ್ ಅನ್ಸುತ್ತಾ ತ್ರಿವಿಕ್ರಮ್ ಬಗ್ಗೆ? ಕೆಲವೊಂದ್ಸತಿ ಅನ್ಸಿದುಂಟು, ಬಟ್ ಮೋಸ್ಟ್ ಆಫ್ ಟೈಮ್ ಅನ್ಸಿಲ್ಲ ನನಗೆ. ಹಂಗಿದ್ದಾಗ ನಾನು ಹೇಳೋ ಇದೀನಿ, ಸಿ ತ್ರಿವಿಕ್ರಮ್ ಅವನ ಆಟನ ಅವ್ನು ಆಡ್ತಾ ಇದ್ದಾನೆ, ಅವ್ನು ಹಂಗಿದ್ರು ಅದು ಆಟನೇ, ಅದ್ ಅವ್ನ ಸ್ಟ್ರಾಟಜಿ. ಇವಾಗ ಅವ್ನ್ ಮುಂದಕ್ಕೆ ಹೋಗಕ್ಕೆ ಅವ್ನ ಅದನ್ನ ಸ್ಟ್ರಾಟಜಿ ಮಾಡಿರ್ಬೋದು, ವೆಲ್ ಅಂಡ್ ಫೈನ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಬಿಗ್ ಬಾಸ್ ಹೌಸ್. ನೀನ್ ಆ ಸ್ಟ್ರಾಟಜೈಸ್ ಮಾಡ್ಕೊಂಡು ನೀನ್ ಆಡ್ತಿದ್ಯಾ ಅಂದ್ರೆ ನೀನ್ ಮುಂದಕ್ಕೆ ಹೋಗೋದಕ್ಕೆ ಅದನ್ನ ಮಾಡ್ತಿರ್ತೀಯ, ನಥಿಂಗ್ ರಾಂಗ್. ಸೊ ಅದು ನೀನ್ ಪರ್ಸನಲ್ ಆಗಿ ತಗೊಂಡು ನೀನ್ ಅದನ್ನ ತುಂಬಾ ಕುಗ್ಬಿಟ್ಟಾಗ ಅದು ನಿನ್ ಕಡೆ ತಪ್ಪಾಗುತ್ತೆ ಅನ್ನೋದನ್ನ ತುಂಬಾ ಸತಿ ಬುದ್ಧಿ ಹೇಳಿದೀನಿ.